ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನಾನು ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಾಂಪ್ರದಾಯಿಕವಾಗಿ ಹಳ್ಳಿ ಸ್ಟೈಲಲ್ಲಿ ಗಿಣ್ಣು ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಸು ಕರು ಹಾಕಿ 3ನೇ ದಿನ ಹಾಲು ಇದು. ಈ ಹಾಲಿನಿಂದ ಗಿಣ್ಣು ಮಾಡೋದನ್ನು ತೋರಿಸ್ಕೊಡ್ತೀನಿ. 1 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಮೊದಲೇ ಇಟ್ಕೊಂಡಿರೋ ಅನ್ನ ತೊಗೊಂಡಿದ್ದೀನಿ 1 ಕಪ್ಪು, ಬೆಲ್ಲ 1 ಅರ್ಧ ಕಪ್ಪು, ಹುರ್ಕಡಲೆ 1 4 ಟೇಬಲ್ ಸ್ಪೂನು, ಕಡಲೆ ಬೀಜ 1 4 ಟೇಬಲ್ ಸ್ಪೂನು, ಗೋಡಂಬಿ 1 5, ಬಾದಾಮ್ 1 5, ಏಲಕ್ಕಿ 1 5, ದ್ರಾಕ್ಷಿ 1 10 ತೊಗೊಂಡಿದ್ದೀನಿ, ಮತ್ತು ಪಿಸ್ತಾ 1 4 ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಇದು. ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಇದು ಬಿಸಿ ಆದ ನಂತರ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿನೂ ಹುರಿಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಬೇಕು. ನೋಡಿ, ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅವಾಗವರೆಗೂ ಹುರ್ಕೊಬೇಕು. ಮತ್ತು ಅದ್ರ ಜೊತೆಯಲ್ಲೇ ನಾನು ಹುರ್ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅದನ್ನು ಸ್ವಲ್ಪ 1 ನಿಮಿಷ ಅಷ್ಟು ಹುರ್ಕೊಳ್ತೀನಿ. ಅದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಜಾರ್ಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಬರ್ತೀನಿ. ಜಾಸ್ತಿ ನುಣ್ಣಕ್ಕೂ ಮಾಡಬಾರ್ದು, ತರ್ತರಿಯಾಗೆ ಮಾಡ್ಕೋಬೇಕು. ರೆಡಿ ಆಯಿತು ಇದು. ಮತ್ತು ನಾನು ಏಲಕ್ಕಿ 1 50 ತೊಗೊಂಡಿದ್ದೀನಿ, ಅದು ಪೌಡ್ರ್ ಮಾಡಿ ಇಟ್ಕೊತೀನಿ. ಏಲಕ್ಕಿ ಜೊತೆಗೆ 1 2 ಟೇಬಲ್ ಸ್ಪೂನು ಅಷ್ಟು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಬೇರೆ ಐಟಮ್ ಮಾಡ್ಕೊಬೇಕಂದ್ರೆ ಸ್ವೀಟ್ ಐಟಮು, ಆವಾಗ ನಾವು ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಏಲಕ್ಕಿ ಪೌಡ್ರು ನಾವು ಬೇಗನೂ ಅಡುಗೆಗೆ ಹಾಕ್ಕೊಬೋದು. ಇವಾಗ ಗ್ಯಾಸ್ ಹಚ್ಕೊಂಡು ಮತ್ತೆ ನಾನು ಕಡಾಯಿನ ಇಟ್ಕೊತೀನಿ. ನೀವು ಯಾವುದಾದ್ರೂ ಇಟ್ಕೊಬೋದು. ಇವಾಗ 1 ಲೀಟರಷ್ಟು ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕರು ಹಾಕಿ 3ನೇ ದಿನ ಹಾಲಿದು. ತುಂಬ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ನಾವು ಗಿಣ್ಣು ಅಂತ ಇದನ್ನು ನಾವು ಕರಿತೀವಿ. ಒಂದು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಬೇಕು. ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಾನು. ಅದು ಕರಗೋವರೆಗೂ ನಾವು ಕೈ ಆಡಿಸ್ಕೊತಾನೆ ಇರಬೇಕು. ಬೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಅದು ಹಾಲು ಒಡೆಯುತ್ತೆ. ಒಡೆದ್ರೇ ಗಿಣ್ಣು ಅಂತ ಕರಿತೀವಿ ನಾವು. ಒಡೆದ್ರೇ ಚೆನ್ನಾಗಿರೋದು. ಉಕ್ಕು ಬರ್ತೈತೆ, ಉಕ್ಕು ಬರೋವಾಗ ಒಡೆಯುತ್ತೆ ಅದು. ನೋಡಿ, ಒಡೆಯುತ್ತೆ. ನೋಡಿ, ಒಡೆದೈತೆ ಇವಾಗ. ಆಯ್ತಿದು. ಇದಕ್ಕೆ ನಾನು ಅನ್ನನ ಸೇರಿಸ್ಕೊತೀನಿ. ಬೇರೆ ಬೇರೆ ಥರನೂ ಮಾಡ್ಕೊತಾರೆ, ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಜನ ಬೇರೆ 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 ಥರನೇ ಮಾಡ್ಕೊತಾರೆ. ಇವಾಗ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಹುರ್ಕಡಲೆ, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡೆ. ಇವಾಗ ಅಷ್ಟೇ ಸಾಕು. ಅಷ್ಟು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅಷ್ಟು ಹಾಕಲ್ಲ ನಾನು. ಬೇರೆ ಸ್ವೀಟ್ ಐಟಮ್ಗೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಅಷ್ಟು ಮಾಡಿಕೊಂಡೆ. ಉರಿ ಕಡಿಮೆ ಇಟ್ಕೊಂಡು ಇವಾಗ ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಗೋಡಂಬಿ ಇಷ್ಟು ಹಾಕ್ಕೊಂಡು ಮತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಯಾವುದಾದ್ರೂ ಪಾತ್ರೆ ತೊಗೊಬೋದು, ಕುಕ್ಕರ್ ತೊಗೊಬೋದು, ಇಲ್ಲ ಸ್ಟೀಲ್ ಪಾತ್ರೆ ತೊಗೊಬೋದು, ಅದರಲ್ಲೇ ಮಾಡ್ಕೊಬೋದು. ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟ್ ಮಾತ್ರ ಸೂಪರಾಗಿದೆ, ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಯಾವ ಥರ ಗಿಣ್ಣು ಮಾಡೋದನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.